ಜಗತ್ತಿನ ಗಾದೆ ತರಣಿಸುತ್ತ ಸುಗ್ರೀವ ಕಂಡು ವಾಲಿಯ ಭಯದಿ ತರಣಿಸುತ್ತ ಸುಗ್ರೀವ ಕಂಡು ವಾಲಿಯ ಭಯದಿ ಸರಸಿಜೋತ್ತಮ ಸುಧಾದಿಗಳ ಭಕ್ತಿರಗೆ ಕರೆದಾಗ ನವರೊಡನೆ ಇಂದೆಂದನೋ ನಿಮ್ಮೆಲ್ಲರನ್ನ ಕೂಡಿಕೊಂಡು ಸುಗ್ರೀವ ನಾಮಕನಾಗಿ ಈ ಋಷ್ಯಮುಖದಲ್ಲಿ ನಾನಿದ್ದೇನೆ. ಅದೊಂದು ಸಮಯವಿತ್ತು. ಅಣ್ಣ ತಮ್ಮಂದಿರು ಹೇಗಿರಬೇಕು, ಲೋಕಮುಖದಲ್ಲಿ ಕಂಡುಕೊಂಡಂತಹ ರೀತಿಯೇ ಅಂತದ್ದು. ವಾಲಿ ಸುಗ್ರೀವರನ್ನ ಕಂಡು ಅಣ್ಣ ತಮ್ಮಂದಿರು ಹೇಗೆ ಇರಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು ಎಂಬ ಮಾತು ವ್ಯತಿರಿಕ್ತವಾಯಿತು. ಅದಕ್ಕೂ ಕಾರಣ ಇಲ್ಲದೇ ಇಲ್ಲ. ಅಯ್ಯ, ವಾಲಿ ಸುಗ್ರೀವರು ಅಷ್ಟು ಮಾತ್ರವಲ್ಲದೆ ವಾನರರಾದ ನಿಮ್ಮೆಲ್ಲರನ್ನ ಕೂಡಿಕೊಂಡು ನಾವು ಇದ್ದದ್ದಾದರೂ ಎಲ್ಲಿ ಕಿಷ್ಕಿಂಧೆಯಲ್ಲಿದ್ದವರು ನಾವು. ಜೊತೆ ಜೊತೆಯಾಗಿ ರಾಜ್ಯಭಾರ ಮಾಡುತ್ತಾ ನಿಮ್ಮೆಲ್ಲರನ್ನ ಕೂಡಿಕೊಂಡು ಸಂತೋಷದಿಂದ ಇದ್ದಂತಹ ದಿನಗಳನ್ನು ನೆನಪಿಸಿದರೆ ಬೇಸರ ಆಗ್ತದೆ. ಈಗ ಏನಾಗಿದೆ, ವಾಲಿಯ ಹೆದರಿಕೆಯಿಂದಾಗಿ ಅಣ್ಣನಿಗೆ ಹೆದರಿ ನಾನಿರುವುದು ಈಗ ಎಲ್ಲಿ ಋಷ್ಯಮುಖ ಪರ್ವತದಲ್ಲಿ ನಾನಿದ್ದೇನೆ. ದೊಡ್ಡ ಕಥೆ ನಡೆದು ಹೋಯಿತು. ಎಂದಿನಂತೆ ಸುಖ ಸಂತೋಷದಿಂದ ದಿನ ಕಳೆಯುತ್ತಿರುವಂತಹ ಸಂದರ್ಭ, ವಾನರರೆಲ್ಲರನ್ನ ಕೂಡಿಕೊಂಡಿರುವಂತಹ ದಿನದಲ್ಲಿ ಮಾಯಾವಿ ದಾನವನೊಬ್ಬನ ಪ್ರವೇಶ ನಮ್ಮದ್ದಾದಂತಹ ಕಿಷ್ಕಿಂಧೆಗೆ ಆಯಿತು. ಹೇಳಿ ಕೇಳಿ ಮಾಯಾವಿ ಆ ಸಂದರ್ಭದಲ್ಲಿ ಬಲಶಾಲಿಯಾದಂತಹ ನನ್ನ ಅಣ್ಣನಾದಂತಹ ವಾಲಿಗೂ ಮಾಯಾವಿಗೂ ಘನಘೋರವಾದಂತಹ ಕಾಳಗ ನಡೆಯಿತು. ಕಾಳಗದ ಪರಿಣಾಮ ಏನು ಹೇಳಲಿ, ಈರ್ವರು ಸಮರ್ಥರೆ. ಎಷ್ಟು ಸಮಯ ಹೋದರೂ ಕೂಡ ಜಯಾಪಜಯ ನಿರ್ಣಯವಾಗಲಿಲ್ಲ. ಆ ಸಂದರ್ಭದಲ್ಲಿ ಕಾಲಾಟ ನಡೆಸುತ್ತಾ ಈರ್ವರು ಮುಂದೆ 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 ಹೋದರು. ಹೋದದ್ದಾದರೂ ಎಲ್ಲಿ, ಬೃಹದಾಕಾರದ ಒಂದು ಗುಹೆಯ ಒಳಗೆ ಅಣ್ಣನಾದಂತಹ ವಾಲಿ ಹಾಗೂ ಮಾಯಾವಿ ಈರ್ವರು ಗುಹೆಯನ್ನ ಪ್ರವೇಶಿಸಿದರು. ಅಲ್ಲಿಯೂ ಹಾಗೆ ಹಲವಾರು ಸಮಯಗಳ ಕಾಲ ಘನಘೋರ ಕಾಳಗ ಈರ್ವರ ಮುಂದೆ ನಡೆಯಿತು. ಅವರನ್ನ ಬೆಂಬತ್ತಿಕೊಂಡು ಹಿಂದೆ ಹೋದವ ನಾನು. ಯಾಕೆ, ಅಣ್ಣನನ್ನ ಬಿಟ್ಟಿರಲಾರದ ತಮ್ಮ ಸುಗ್ರೀವ ಅಣ್ಣನಿಗೇನಾದರೂ ಆದೀತೋ ಎನ್ನುವುದಕ್ಕಾಗಿ, ಅಣ್ಣನಷ್ಟು ಪರಾಕ್ರಮ ಇಲ್ಲದಿದ್ದರೂ ಕೂಡ ಅಣ್ಣನ ಮೇಲಿರುವ ಪ್ರೀತಿ ನನ್ನನ್ನೂ ಕೂಡ ಅಲ್ಲಿಯವರೆಗೆ ಕರೆದುಕೊಂಡು ಹೋಯಿತು. ಆದದ್ದೇನು, ಎಷ್ಟೋ ಸಮಯದ ನಂತರ
ಗುಹೆಯ ಒಳಭಾಗದಿಂದ ಆರ್ತನಾದ ಕೇಳಿ ಬಂತು. ಅಷ್ಟು ಮಾತ್ರವೇ ಅಲ್ಲ, ಗುಹೆಯ ಹೊರಭಾಗದಲ್ಲಿ ರಕ್ತದೋಕುಳಿಯ ಹರಿತಾ ಬರ್ತಾ ಇತ್ತು. ನಾನೆಣಿಸಿದ್ದು ಏನು, ಮಾಯಾವಿಯಾದಂತಹ ದಾನವ ನನ್ನ ಅಣ್ಣನನ್ನ ಕೊಂದೇ ಕಳೆದ ನಿರ್ಣಯಿಸಿದವ ನಾನು. ಆ ಸಂದರ್ಭದಲ್ಲಿ ನಾನು ಮಾಡಿದ ಕಾರ್ಯವೇನು, ಬೃಹದಾಕಾರದ ಬಂಡೆಯನ್ನ ಗುಹೆಯ ಬಾಗಿಲಿಗಿಟ್ಟು ಹಿಂದೆ ಬಂದಂತಹ ಸಂದರ್ಭದಲ್ಲಿ ಅರಾಜಕತೆ ಬರಬಾರದು ಎನ್ನುವ ದೃಷ್ಟಿಯಲ್ಲಿ ನಮ್ಮಲ್ಲಿಯೂ ಕೂಡ ಹಿರಿಯರಿದ್ದಾರೆ, ವಾನರ ಶ್ರೇಷ್ಠರಿದ್ದಾರೆ. ಅವರು ಸೂಚಿಸಿದ ಪ್ರಕಾರ ಗದ್ದುಗೆಯನ್ನ ಏರಿದವ ನಾನು. ಬಳಿಯಲ್ಲಿ ನನ್ನ ಹೆಂಡತಿ ರುಮೆಯನ್ನ ಇರಿಸಿಕೊಂಡೆ. ರಾಮ ಜಯತು ಒಡೆಯ ವಂದಿಸಿಕೊಂಡಿದ್ದೇನೆ. ಸಂತೋಷವಾಯಿತು. ಹನುಮಂತ, ಅಯ್ಯ, ನಿನ್ನನ್ನು ಮಾತ್ರ ಕರೆದದ್ದಲ್ಲ, ನಮ್ಮಲ್ಲಿ ಯಾರೆಲ್ಲ ಶ್ರೇಷ್ಠರಿದ್ದಾರೋ ಎಲ್ಲ ವಾನರರನ್ನ ಕರೆದದ್ದಾಗಿದೆ. ಓ ವಾನರೇಶ್ವರ, ವಾನರೇಶ್ವರರು ಕೇಳಿ, ವಾನರೇಶ್ವರರೆಲ್ಲರೂ ಕೇಳಿ, ಏನು ಸೋಜಿಗವೆಂದು ತನಗೀಗ ಬೇಡಿ, ಏನು ಸೋಜಿಗವೆಂದು ತನಗೀಗ ಬೇಡಿ. ತರಣಿ ಪ್ರಕಾಶದಿಂದ ಪಂಪಾ ತೀರಕ್ಕೆ ಬಂದ, ತರಣಿ ಪ್ರಕಾಶದಿಂದ, ತರಣಿ ಪ್ರಕಾಶದಿಂದ ಪಂಪಾ ತೀರ